ನಿಜವಾದ ಭಾರತ ಅಂದ್ರೆ ಸುಪ್ರಭಾತ ಸಮಯದಾಗ ಹೇಳೋದಲ್ಲ, ಇದೇ ನಿಜವಾದ ಭಾರತ. ನಿಜಕ್ಕೂ ಇವತ್ತಿನ ಆಧುನಿಕ ಜಗತ್ತು, ಚಿತ್ರಮಯ ಜಗತ್ತಿನಾಗ ಬೆಳಗ್ಗೆ ಎದ್ರ ಸಂಜೆ ತನ ಟೆನ್ಷನ್ 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 ಒತ್ತಡದಾಗ ಎಲ್ಲರದು ಬದುಕು ಆ ರೀತಿ ನಡೆದ. ಆ ಬದುಕಿಗೆ ಒಂದು ಆನಂದ, ತೃಪ್ತಿ, ಶರೀರ ಚಲೋ ಇರಬೇಕಂತೆ ಪರಮ ಪೂಜ್ಯರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಬಸವ ಕಲ್ಯಾಣದಲ್ಲಿ ಪ್ರತಿ ವರ್ಷ ಒಂದು ಹೊಸತನ, ಈ ವರ್ಷ ಯೋಗವನ್ನ ಬಹಳ ಯಶಸ್ವಿ ರೀತಿಯಲ್ಲಿ ಇಲ್ಲೆಲ್ಲ ಆಗ್ಲಿಕ್ಕೆ ಸೇವಾ ಸಮಿತಿ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಇಲ್ಲಿ ಎಲ್ಲರೂ ಸಹಕಾರ ಕೊಟ್ಟಿದ್ರಿ. ತಮ್ಮೆಲ್ಲರಿಗೂ ವಿಶೇಷವಾಗಿ ಯೋಗ ಅಂದ ತಕ್ಷಣ ನಾವು ಎಲ್ಲದೆಲ್ಲದೋ ಕರ್ಸೋದಕ್ಕಿಂತನೂ ನಮ್ಮೂರಿಗೆ ಬೆಳೆಸೋದು ಚಲೋ ಅಂತ ಅಪ್ಪವ್ರು ಹೇಳಿ, ಲೋಕೇಶ್ ಗುರುಜಿಯವರು ನಮ್ಮ ಜಿಲ್ಲೆ, ನಮ್ಮ ತಾಲೂಕಿನ ನಮ್ಮೂರು. ಯಾಕಂದ್ರೆ ಅವ್ರ ಬಲ್ಲಿ ವಿದ್ಯಾರ್ಥಿ ಜೀವನ ಹಿಡ್ಕೊಂಡೆ ರಾಷ್ಟ್ರ ಪ್ರೇಮ, ಧರ್ಮ, ಒಂದು ಏನಾದರೂ ಜನಪರ ಜೀವ ಸೇವಾ ಮಾಡ್ಬೇಕಂತಕ್ಕಂಥ ಭಾವ ಅವ್ರ ಬಲ್ಲಿ ವಿದ್ಯಾರ್ಥಿ ಜೀವನ ಹಿಡ್ಕೊಂಡೆ ಅವರಿಗೆ ಆ ರೀತಿ. ಯಾಕ ಗೋರಟ ಅಂದ್ರೆ ಒಂದು ಇತಿಹಾಸ, ಒಂದು ಐತಿಹಾಸಿಕ ಊರೇ ನಮ್ಮ ಭಾಗದಾಗ ಅದು ಗೋರಟ ಗ್ರಾಮ ಅಂತ. ಇದರಲ್ಲಿ ಜನ್ಮ ತಾಳಿದವರು ನಮ್ಮ ಲೋಕೇಶ್ ಗುರುಜಿ ಅವರು. ಈ ಭಾರತೀಯರಲ್ಲಿ ಮೊದಲಿನ ಹಿಡ್ಕೊಂಡು ಯೋಗದ ಬಗ್ಗೆ ಬಹಳ ಅಪಾರವಾದಂಥ ಪ್ರಚಾರ ಪ್ರಸಾರ ಇತ್ತು. ಜಗತ್ತಿಗೆ ಮೊಟ್ಟ ಮೊದಲು ಇನ್ನೂ ಬೇರೆ ಕಡೆ ಅನಾಗರಿಕ ಸಂಸ್ಕೃತಿ ಇರುವಾಗ ನಮ್ಮ ದೇಶದ ದೊಡ್ಡ ಕೊಡುಗೆ ಯಾವುದು ಅಂದ್ರೆ, ಜಗತ್ತಿಗೆ ಕೊಟ್ಟಿದ್ದು ಯಾವುದು ಅಂದ್ರೆ ಯೋಗ. ಅಂಥ ಯೋಗವನ್ನು ನಾವು ಮರೆತಿದ್ವಿ. ನಂತರ ಅದನ್ನು ಜನಮಾನಸದಲ್ಲಿ ಮಾಸ್ ಆಗಿ ಪ್ರಚಾರಕ್ಕೆ ತಂದವರು ರಾಮದೇವ್ ಗುರುಜಿಯವರು ಅಂತ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಆ ನಂತರ ಈಗೆಲ್ಲ ಕಡೆ ಸ್ವಲ್ಪ ಅದ್ರ ಬಗ್ಗೆ ಜಾಗೃತಿ ಆಗ್ಯದ. ನಾವು ಬೆಳಗ್ಗೆ ವಾಕಿಂಗ್ ಹೋದಾಗ ನೋಡ್ತೀವಿ, ಮತ್ತು ಅಲ್ಲಿ ನೋಡ್ತೀವಿ, ಎಲ್ಲ ಕಡೆನೂ ಅದು ಜಾಗೃತಿ ಆಗ್ಯದ. ಅದಕ್ಕೆ ಯೋಗ ಶರೀರದ ಆರೋಗ್ಯ, ಮಾನಸಿಕ ಆರೋಗ್ಯ, ಎರಡೂ ಆರೋಗ್ಯ ಬಹಳ ಮಹತ್ವದ್ದು ನಮ್ಮ ಜೀವನಕ್ಕೆ. ಮನಸ್ಸು ಆರೋಗ್ಯ ಕೆಟ್ಟರೂ ಶರೀರದ ಮೇಲೆ ಪರಿಣಾಮ ಆಗ್ತದೆ, ಶರೀರ ಆರೋಗ್ಯ ಕೆಟ್ಟರೂ ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ. ಇವೆರಡು ಒಂದಕ್ಕೊಂದು ಪೂರಕ ಅದ. ಅದಕ್ಕೆ ಎರಡೂ ಆರೋಗ್ಯವನ್ನ ನಾವು ಗಳಿಸ್ಕೋಬೇಕು. ಶರೀರದ ಆರೋಗ್ಯವನ್ನ ಕೊಡ್ತಕ್ಕಂಥವ್ರು ಲೋಕೇಶ್ ಗುರುಜಿಯವರು. ಮನಸ್ಸಿನ ಆರೋಗ್ಯ ಕೊಡ್ತಕ್ಕಂಥದ್ದು ವಚನ ಸಾಹಿತ್ಯ, ನಾಳೆ ವಚನ ಪಾರಾಯಣ ನಡೀತು. ಇವೆರಡೂ ನಮ್ಮ ಜೀವನಕ್ಕೆ ಬಹುಮುಖ್ಯವಾದಂಥ ಅಂಗ. ಇವೆರಡನ್ನ ನಾವು ಎಷ್ಟೇ ಬ್ಯುಸಿ ಇರಲಿ, ಎಷ್ಟೇ ನಿಮ್ಮ ಕೆಲಸಗಳಿರಲಿ, ಅವಿರವೆ, ಯಾವಾಗಲೂ ಇರವೆ, ಕೊನೆ ತನಕ ಇರವೆ. ಅದರ ಮಧ್ಯದಾಗ ಬಿಡು ಮಾಡಿಕೊಂಡು ನಾವು ಸ್ವಲ್ಪ ಶಾರೀರಿಕ ಶ್ರಮಕ್ಕೆ, ಯೋಗಕ್ಕೆ, ನಂತರ ಒಂದಿಷ್ಟು ಆಧ್ಯಾತ್ಮಕ್ಕ, ಲಿಂಗ ಪೂಜೆ, ವಚನ ಪಠಣ, ಇದಕ್ಕೆ ಇವೆರಡಕ್ಕೆ ಯಾರು ಜೀವನಕ್ಕೆ ಬೆಲೆ ಕೊಡ್ತಾರಲ್ಲ ಅವ್ರ ಜೀವನದಲ್ಲಿ ಯಾವಾಗಲೂ ಯಶಸ್ವಿಯಾಗಿರ್ತಾರ, ಯಾವಾಗಲೂ ಸಂತೋಷದಾಯಕಿರ್ತಾರ, ಯಾವಾಗಲೂ ಉತ್ಸಾಹದಿಂದ ಇರ್ತಾರ. ಅಂತ ಉತ್ಸಾಹಿಗಳಾಗಿ ನಗನಗುತ್ತಾ ಜೀವನ ಸಾಗಿಸೋದೇ ಬಹಳ ಮಹತ್ವ. ನಮ್ಮಲ್ಲಿ ಸಂಪತ್ತು ಎಷ್ಟು ಇದೆ ಅನ್ನೋ ಅದಕ್ಕೆ ನೀವೆಲ್ಲರೂ ಸುತ್ತಮುತ್ತ ಎಲ್ಲರೂ ಕರ್ಕೊಂಡು ನಾಳೆ ಬರ್ರಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ಸಮಯವನ್ನು ಹೆಚ್ಚು ವ್ಯಯ ಮಾಡಲಾರ್ದೇ ಎಲ್ಲರಿಗೂ ಶರಣಾರ್ಥಿಯನ್ನು ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಾನು ಪ್ರತಿನಿತ್ಯ ಮೊದಲು ವಾಕಿಂಗ್ ಒಂದೇ ಮಾಡ್ತಿದ್ದ, ಈಗ ಒಂದು 4-5 ವರ್ಷ ಆಯಿತು. ಪ್ರತಿನಿತ್ಯ ಕಡ್ಡಾಯವಾಗಿ ಒಂದು 40 ನಿಮಿಷ 45 ನಿಮಿಷ ಯೋಗವನ್ನು ಮಾಡ್ತೀನಿ, ವಾಕಿಂಗೂ ಮಾಡ್ತೀನಿ. ಅದಕ್ಕೆ ಅದನ್ನು ನೀವೆಲ್ಲರೂ ಅದನ್ನು ಒಂದು ಎಷ್ಟೇ ಇರ್ತದೆ, ಮನೆ ಕೆಲಸ ಬಿಸಿ, ಏನಾರ ಒಂದು ಅಡ್ಡ ಬರ್ತದೆ, ಏನಾರ ಒಂದು ಸಮಸ್ಯೆ ಬರ್ತದೆ, ಯಾವ್ದಾರ ಒಂದು ಕೆಲಸ ಬರ್ತದೆ, ಆದರೂ ಅದಕ್ಕೆ ನೀವು ಇದು ಮಾಡಲಾರ್ದೇ ಕಡ್ಡಾಯವಾಗಿ ಅದನ್ನು ನೀವು ಬಿಡು ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರಿಗೂ ಭಾವನ ಅರ್ಥ ಮಾಡಿಕೊಂಡು ನೀವು ಮಾಡಿ. ನಿಮ್ಮ ಪ್ರಭಾವ ಮನೆಯೊಳಗೆ ಎಲ್ಲರ ಮೇಲೂ ಬೀಳುತ್ತೆ. ನೀವೆಲ್ಲರೂ ಆರೋಗ್ಯವಾಗಿರ್ತೀರಿ, ನೀವೆಲ್ಲ ಮನೆಗಳು ಕೂಡ ಆರೋಗ್ಯವಾಗಿರ್ಬೇಕು. ಯಾರೊಬ್ಬರು ಯಾವ ನೋವಿಂದ ಕೂಡ ಬಳಲಬಾರದು. ಒಂದು ಆರೋಗ್ಯವಾಗಿಟ್ಕೊಳ್ಳಿಕ್ಕೆ ಯೋಗ
ಜೊತೆಗೆ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಂಸ್ಕಾರವನ್ನು ಬಿತ್ತಲಿಕ್ಕೆ ಗುರು ಸಾಹಿತ್ಯ, ಗುರು ವಚನ ಇದೆ. ಅವೆರಡು ಒಟ್ಟೊಟ್ಟಿಗೆ ಸಾಗಿಸ್ಕೊಂಡು ಹೋಗ್ರಿ, ಆನಂದವಾದ ಬದುಕು ನಮ್ದ ಆಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಏನ್ ಮಾಡ್ಬೇಕು, ಬಿಟ್ಟು ಮಾಡಬಾರ್ದು, ಬಿಟ್ಟು ಬಿಡ್ಲಾರ್ದ ಮಾಡ್ತಿರಲ್ಲ. ಒಂದಷ್ಟು ಜನಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಯಾರು ಕೊಟ್ಟಿಲ್ಲ ಅವ್ರು ಮುಟ್ಟಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ, ಇದ್ರ ಹಿನ್ನೆಲೆ ಸೇವೆ ಮಾಡಿದಂತ ತಮ್ಮೆಲ್ರಿಗೂ ಭಕ್ತಿಯ ಶರಣಾರ್ಥಿ. ಎಲ್ಲರಿಗೂ ಯೋಗ ದರ್ಶನ ಮಾಡಿಸಿರ್ತಕ್ಕಂಥ ಲೋಕೇಶ್ ಗುರ್ಜಿ ಅವರಿಗೆ ಪರಮ ಪೂಜ್ಯರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಲಿಂಗಾಯ ನಮಃ. ಎಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಪೂಜ್ಯರು ಅವರಿಗೆ ಗೌರವ ಹಾಗೂ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ. ಜೈ ಗುರು ಬಸವೇಶ ಹರ ಹರ ಮಹಾದೇವ.